ಲಾಟ್ರಿ ಮಾರಾಟ ನಿಷೇಧ ಮಾಡಿದ್ದು ಒಂದು ಕಡೆಯಲ್ಲಿ ಬಡ ಕುಟುಂಬಗಳ ಜೀವನಕ್ಕೆ ಅನುಕೂಲ ಮಾಡಿಕೊಟ್ರೆ ಇದನ್ನು ನಂಬಿ ಲೀಗಲಿ ಇದನ್ನು ಒಂದು ಜೀವನಕ್ಕೆ ಉಪಾಯವಾಗಿ ಅಥವಾ ತಮ್ಮ ಉದ್ಯೋಗವಾಗಿ ಮಾಡಿಕೊಂಡಿದ್ದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬೀಳುವಂತೆ ಕೂಡ ಮಾಡ್ತು. ಹಾಗೆ ಯಾವ ರೀತಿ ಇದು ಅಡ್ಡದಾರಿಯಲ್ಲಿ ದಂಧೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತು ಅನ್ನೋದನ್ನು ಕೂಡ ನಾವು ಈ ಹಿಂದಿನ ವರದಿಯಲ್ಲಿ ಎಳೆಯಾಗಿ ವಿವರಿಸಿದ್ದೀವಿ. ಇದೀಗ ರಾಜ್ಯ ಸರ್ಕಾರದ ಮುಂದೆ ಮತ್ತೊಂದು ಇಂಥ ಪ್ರಸ್ತಾವನೆ ಬಂದಿರೋದು, ಇದನ್ನು ಪುನರಾರಂಭ ಮಾಡಬೇಕು ಅಂತ ಹೇಳಿ. ಅದರಲ್ಲೂ ನ್ಯಾಯಾಲಯದ ಆದೇಶದ ಪ್ರತಿಗಳನ್ನು ಹಿಡ್ಕೊಂಡು ಮಾರಾಟಗಾರರು ರಾಜ್ಯ ಸರ್ಕಾರವನ್ನು ಎಡತಾಕಿದ್ದಾರೆ, ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ. ಆದರೆ ಸರ್ಕಾರಗಳು ಇದನ್ನು ಯಾವ ರೀತಿ ಪರಿಗಣಿಸಿದ್ರೆ ಆಗಬಲ್ಲಂತಹ ಪರಿಣಾಮಗಳು ಏನು, ಪರಿಗಣಿಸ್ಲಿಕ್ಕೆ ಆ್ಯಕ್ಚುಲಿ ಅವಕಾಶ ಇದೆಯಾ, ಇಂಥದ್ದೊಂದು ಅನುಮಾನಗಳು ಕಾಡ್ತಾ ಇದೆ. ಅದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಎರಡನ್ನೂ ಹೇಳಿದ್ವಿ ನಾವು ವರದಿಯಲ್ಲಿ, ಅಂದರೆ ಲಾಟ್ರಿ ನಿಷೇಧ ಮಾಡಿದಾಗ ಹೇಗೆ ಬಡ ಕುಟುಂಬಗಳಿಗೆ ಅನುಕೂಲ ಆಯಿತು ಅಂತ ಹೇಳಿ, ಹಾಗೆ ಇದನ್ನೇ ನಂಬಿಕೊಂಡು ವ್ಯಾಪಾರದಲ್ಲಿ ತೊಡಗಿದ್ದ ಕುಟುಂಬಗಳು ಹೇಗೆ ಬೀದಿಗೆ ಬೀಳ್ತು ಅಂತ ಹೇಳಿ. ಇದು ಇತಿಹಾಸ. ಆದರೆ ವಾಸ್ತವ ಚಿತ್ರಣಕ್ಕೆ ಬರೋದಾದರೆ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಡೆವಲಪ್ಮೆಂಟ್ಸು, ನಿಜವಾಗ್ಲೂ ಸರ್ಕಾರಗಳು ಪುನರವಲೋಕನೆ ಮಾಡಿ ಪುನರಾರಂಭ ಮಾಡೋ ಹಂತದಲ್ಲಿ ಇದೆಯಾ ಪರಿಸ್ಥಿತಿ, ಮನವಿಗಳು ಅಂತ ಹೇಳಿ? ಬಹುಶಃ ಈಗ ಲಾಟ್ರಿ ಮಾರಾಟಗಾರರ ಮಹಾಸಂಘ ಇಂಥದ್ದೊಂದು ಬೇಡಿಕೆಯೊಂದಿಗೆ ಮುಂದೆ ಬರ್ಲಿಕ್ಕೆ, ಅಂದ್ರೆ 7 ವರ್ಷದಿಂದಲೂ ಕೂಡ ಅವ್ರು ನಿರಂತರವಾಗಿ ಬೇಡಿಕೆ ಮಾಡ್ತಾ ಇದ್ರು. ಆದ್ರೆ ಈಗ ಅವ್ರ ಕೈಯಲ್ಲೊಂದು ನ್ಯಾಯಾಲಯದ ಆದೇಶದ ಪ್ರತಿ ಇದೆ ಸ್ಮಿತಾ. ಆ ಆದೇಶದ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇದೀವಿ ಅವಕಾಶ ಮಾಡ್ಕೊಡಿ ಅಂತ. ಮತ್ತೆ ಬಹುಶಃ ಮತ್ತೊಂದು ಕಾರಣ ಇರ್ಬೋದು, ಏನಂದ್ರೆ ಸದ್ಯ ರಾಜ್ಯ ಸರ್ಕಾರ ಎಲ್ಲೆಲ್ಲಿಂದ ರೆವಿನ್ಯೂ ಬರುತ್ತೆ ಅಂತ ಹುಡುಕ್ತಾ ಇದೆ. ಒಂದು ವೇಳೆ ಇಂಥದ್ದು ಅಂದ್ರೆ ಲಾಟ್ರಿ ಮಾರಾಟಕ್ಕೆ ಅವಕಾಶ ಕೊಟ್ಟಿದೆ ಆದ್ರೆ ರಾಜ್ಯದ ಬೊಕ್ಕಸಕ್ಕೆ ಸುಮಾರು 7 ರಿಂದ 8 ಸಾವಿರ ಕೋಟಿ ರೂಪಾಯಿಗಳ ಆದಾಯ ಬರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇರೋದೇನಂದ್ರೆ ಕೇರಳ, ಮಹಾರಾಷ್ಟ್ರ, ಗೋವಾ ರಾಜ್ಯದ ಲಾಟ್ರಿಗಳು ಕರ್ನಾಟಕದಲ್ಲಿ ಮಾರಾಟ ಆಗ್ತಾ ಇದೆ, ನೀವು ಲಾಟ್ರಿ ಬ್ಯಾನ್ ಮಾಡಿದ ಕೂಡಲೇ ಲಾಟ್ರಿಯಲ್ಲಿ ನಿಂತೋಗಿಲ್ಲ ಅನ್ನುವಂತ ವಾದವನ್ನ ಅವ್ರು ಮುಂದಿಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಆಯಾಮ ಏನಂದ್ರೆ ಅಂದ್ರೆ ಲಾಟ್ರಿ ಮಾರಾಟವನ್ನ ವಿರೋಧಿಸುವವರು ಹೇಳ್ತಾ ಇರೋದೇನಂದ್ರೆ, ನೋಡಿ ಈಗ ಇಂಡೈರೆಕ್ಟ್ ಆಗಿ ಬೇರೆ ರಾಜ್ಯದ ಮಾರಾಟ ಆಗೋದಕ್ಕೂ ನಮ್ಮ ರಾಜ್ಯದಲ್ಲೇ ನೇರವಾಗಿ ಮಾರಾಟಕ್ಕೆ ಅವಕಾಶ ಕೊಟ್ಟಾಗ ಅದರ ಪ್ರಮಾಣ ಹೆಚ್ಚಾಗುತ್ತೆ. ಪ್ರಮಾಣ ಹೆಚ್ಚಾದಾಗ ಲಾಟ್ರಿಯಿಂದ ದಿವಾಳಿ ಆದವ್ರು ಎಷ್ಟೋ ಜನ ಇದ್ದಾರೆ, ಅಂತದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಾಗುತ್ತೆ. ಈಗ ಮದ್ಯ ಮಾರಾಟವನ್ನೇ ವಿರೋಧಿಸುವವರು ಈಗ ಲಾಟ್ರಿ ಮಾರಾಟಕ್ಕೂ ಅವಕಾಶ ಕೊಡ್ತೀರಿ ಅನ್ನೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಎಲ್ಲೆಲ್ಲಿಂದ ನೀವು ಅನುದಾನ ತರಬೇಕು ಅಂತ ಇದ್ದೀರಿ ಅಂತ. ಕಳೆದ ಅಧಿವೇಶನದಲ್ಲಿ ನಿಮ್ಗೆ ನೆನಪಿರ್ಬೋದು ಸ್ಮಿತಾ, ಮದ್ಯ ಮಾರಾಟದಿಂದ ಅಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ನೀವು, ಇಷ್ಟು ಮದ್ಯ ಮಾರಾಟ ಆಗ್ಬೇಕು, ಅದರಿಂದ ಇಷ್ಟು ರೆವಿನ್ಯೂ ಬರಬೇಕು ಅನ್ನೋ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ. ನೀವು ರೆವಿನ್ಯೂ ಇಲ್ಲ ಅಂತಲಿ ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತಲಿ ಏನೇನು ಕೈ ಹಾಕ್ತೀರಿ ಅಂತೇಳಿ ವಿರೋಧ ಪಕ್ಷಗಳು ತರಾಟೆ ಕೈಗೊಂಡಿದ್ವು. ಒಂದ್ ವೇಳೆ ಲಾಟರಿ ಮಾರಾಟಕ್ಕೆ ಅವಕಾಶ ಕೊಡುವಂತ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಆಗ ವಿರೋಧ ಪಕ್ಷಗಳು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ಬೋದು. ಈ ಬಾರಿ ಈಗ ಅಧಿವೇಶನ ಏನೇನು ಬರ್ತಾ ಇದೆ, ಮುಂದಿನ ತಿಂಗಳು 6ನೇ ತಾರೀಕು ಅಧಿವೇಶನ ಮಾಡ್ತೀವಿ ಅಂತಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಈಗ ಬಹುಶಃ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯ ನಿಲುವನ್ನ ತಾಳುತ್ತೆ, ಅದು ಕೇವಲ ರೆವಿನ್ಯೂ ಕಡೆ ಗಮನ ಕೊಡುತ್ತೋ ಅಥವಾ ಇಲ್ಲ ಇದನ್ನ ಬ್ಯಾನ್ ಮಾಡುವ ಹಿಂದೆ ಬಡ ಮಧ್ಯಮ ವರ್ಗಗಳು ಬೀದಿ ಬೀಳಬಾರ್ದು ಅನ್ನುವಂತ ಒಂದು ಉದಾತ್ತ ಆಲೋಚನೆ ಇತ್ತು ಅಂತ ಆಲೋಚನೆ ಮಾಡುತ್ತಾ, ಇದು ಬಹುಶಃ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಆಧರಿಸಿ ಬಹುಶಃ ಮುಂದೆ ಯಾವ ರೀತಿ ಸಾಗುತ್ತೆ, ಡಿಬೇಟ್ ಯಾವ ರೀತಿ ಆಗುತ್ತೆ ಅನ್ನೋ ನಿರ್ಧಾರ ಆಗುತ್ತೆ ಸ್ಮಿತಾ. ನಿಜ, ಅಲ್ಲಿಗೆ ಇದು ಬ್ಯಾನ್ ಆದ ಸಂದರ್ಭ, ಹಾಗೆ ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆ ಹುಟ್ಟೋ ಹಾಗೆ ಮಾಡಿದ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಲೇಬೇಕಾಗತ್ತೆ. ಅದನ್ನ ಮತ್ತೊಮ್ಮೆ ನಾವು ಮನನ ಮಾಡೋದಾದ್ರೆ ಬ್ಯಾನ್ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಸರ್ಕಾರಗಳು ಬರೋ ಸಂದರ್ಭದಲ್ಲಿ ಏನಿತ್ತು ಪರಿಸ್ಥಿತಿ ಅಂತ? ಬಹುಶಃ ಇದು 2007ರ ಸಂದರ್ಭ. ಆಗ ಸಮ್ಮಿಶ್ರ ಸರ್ಕಾರ ಇತ್ತು ಸ್ಮಿತಾ. JDS ಹಾಗೂ ಬಿಜೆಪಿ ಅಂದ್ರೆ ಕುಮಾರಸ್ವಾಮಿಯವರು ಹಾಗೂ ಯಡಿಯೂರಪ್ಪನವರು, ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ತೀವ್ರವಾದ ವಿರೋಧ ಇತ್ತು. ಅಂದ್ರೆ ಸಣ್ಣ ಉಳಿತಾಯ ಮತ್ತು ಲಾಟರಿ ಖಾತೆ ಅಂತ ಒಂದು ಖಾತೆ ಇತ್ತು. ಈಗ ಆ ಖಾತೆ ಇಲ್ಲ ಬಿಡಿ, ಆ ಖಾತೆನೇ ತೆಗೆದ್ಬಿಟ್ರು. ಯಾವಾಗ ಲಾಟರಿ ಬ್ಯಾನ್ ಆಯ್ತು ಆ ಸಣ್ಣ ಉಳಿತಾಯ ಮತ್ತು ಲಾಟರಿ ಖಾತೆ ಅನ್ನೋದು ಹೊರಟೆ ಹೋಯ್ತು. ಇನ್ನು ಫ್ಯಾಕ್ಟ್ ಹೇಳ್ತಾ ಇದ್ದಿದ್ದೇನೆಂದ್ರೆ, ಅವತ್ತಿಗೆ ವಿರೋಧ ಮಾಡ್ತಾ ಇದ್ದವ್ರು ಹೇಳ್ತಾ ಇದ್ದಿದ್ದೇನೆಂದ್ರೆ, ನೋಡಿ ಅವಾಗ ಮತ್ತೇನಾಗಿತ್ತು ಅಂದ್ರೆ ಬರೀ ಕರ್ನಾಟಕ ರಾಜ್ಯ ಲಾಟರಿ ಅಷ್ಟೇ ಅಲ್ಲ, ಪ್ಲೇವಿನ್, ಒಂದಂಕಿ ಲಾಟರಿ ಇವುಗಳ ವಿರುದ್ಧ ಬಹಳ ದೊಡ್ಡ ಕೂಗಿತ್ತು. ಈ ಕರ್ನಾಟಕ ರಾಜ್ಯ ಲಾಟರಿ ಸಣ್ಣ ಉಳಿತಾಯ ಮಾಡ್ತಾ ಇರೋದಲ್ಲ, ಜನರ ಬಡವರ ಸಣ್ಣ ಉಳಿತಾಯವನ್ನು ಕೂಡ ಕಿತ್ಕೊಳ್ತಾ ಇದೆ, ಇದಕ್ಕೆ ದಾಸರಾಗ್ತಾ ಇದ್ದಾರೆ. ಸೊ ಲಾಟ್ರಿ ಮೂಲಕ ಆದಾಯ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾದಂತ ಪ್ರಶ್ನೆಗಳಕ್ಕೆ ಇನ್ಫ್ಯಾಕ್ಟ್ ನಿಮಗೆ ಹೇಳ್ತೀನಿ ಸ್ಮಿತಾ, ಅವತ್ತಿಗೆ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಬಹಳ ದೊಡ್ಡ ಡಿಬೇಟ್ ಆಗಿತ್ತು ಇದ್ರ ಬಗ್ಗೆ. ಅಂತಿಮವಾಗಿ ಒಂದು ತೀರ್ಮಾನ ತೆಗೆದುಕೊಳ್ತು ರಾಜ್ಯ ಸರ್ಕಾರ, ಇಲ್ಲ ಇದು ನಮಗೆ ಉಳಿತಾಯ ಅಥವಾ ರೆವಿನ್ಯೂ ಅನ್ನೋ ಕಾರಣಕ್ಕಾಗಿ ಇದು ನಮ್ಗೆ ಅನಿವಾರ್ಯ ಅಲ್ಲ ಅಂತೇಳಿ ಬ್ಯಾನ್ ಮಾಡಿದ್ರು. ಹಾಗೆ ಬ್ಯಾನ್ ಮಾಡಿದ್ದನ್ನ ಮತ್ತೆ ವಾಪಸ್ ತರಬೇಕಿದ್ರೆ ನೋಡಿ ಇಲ್ಲಿ ಮತ್ತೊಂದು ವಾದ ಇದ್ದದ್ದು ಏನಂದ್ರೆ, ಈಗ ಇರುವ ವಾದ ರಾಜ್ಯ ಲಾಟ್ರಿ ಮಾರಾಟಗಾರರ ಸಂಘ ಮಹಾಸಂಘದವ್ರು ಹೇಳ್ತಿರೋದು 17 ಲಕ್ಷ ಲಾಟ್ರಿ ಮಾರಾಟಗಾರರು
MSI ಲಿಂದ ಅಧಿಕೃತವಾಗಿ ರಿಜಿಸ್ಟರ್ಡ್ ಆಗಿದ್ರು ಅವರೆಲ್ಲ ಬೀದಿಗೆ ಬಿದ್ರು ಅಂತ ಹೇಳಿ. ಈಗ ಕಂಪ್ಯಾರಿಟಿವ್ಲಿ ನೀವು 17 ಲಕ್ಷ ಮಾರಾಟಗಾರರನ್ನು ನೋಡ್ತಿರೋ ಅಥವಾ ಕೋಟಿ ಕೋಟಿ ಸಂಖ್ಯೆಯ ಬಡವರನ್ನು ನೋಡ್ತಿರೋ ಅನ್ನುವಂಥ ಪ್ರಶ್ನೆಯೂ ಕೂಡ ಚರ್ಚೆಗೆ ಬಂದಿತ್ತು. ಅವತ್ತಿಗೂ ಚರ್ಚೆ ಆಗಿತ್ತು, ಹಾಗಾದ್ರೆ ಮಾರಾಟಗಾರರ ಕತೆ ಏನು ಅಂತ ಹೇಳಿ. ಮತ್ತೊಂದೇನಂದ್ರೆ ಅವತ್ತಿಗೆ ಬಂದಂತ ಡಿಬೇಟ್, ಅವತ್ತು ಅಧಿವೇಶನಗಳಲ್ಲಿ ಡಿಬೇಟ್ ಆದಾಗ ಸ್ಮಿತಾ ಏನಂತ ಹೇಳಿದ್ರು ಗೊತ್ತಾ, ಯಾರು ಕೂಡ ಕೇವಲ ಅಂದ್ರೆ 17 ಲಕ್ಷ ಜನ ಇದ್ರು ಕೂಡ ಯಾರು ಕೂಡ ಬರೀ ಲಾಟ್ರಿ ಒಂದನ್ನೇ ನಂಬ್ಕೊಂಡಿಲ್ಲ, ಒಂದು ಅಂಗಡಿ ಮಾಡ್ಕೊಂಡಿರ್ತಾರೆ, ಅಂಗಡಿಯ ಜೊತೆಗೆ ಲಾಟ್ರಿ ಉಪವ್ಯಾಪಾರವಾಗಿ ಅದರ ಜೊತೆಗೆ ಮಾಡುವಂತ ವ್ಯಾಪಾರವಾಗಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಅಷ್ಟು ದೊಡ್ಡ ಪರಿಣಾಮ ಬೀರೋದಿಲ್ಲ ಅನ್ನುವಂತ ವಾದವೂ ಬಂದಿತ್ತು. ಇವತ್ತಿಗೂ ಆ ವಾದ ಬಹುಶಃ ಚರ್ಚೆಗೆ ಬರ್ಬೋದು. ಆದ್ರೆ ಅಂತಿಮವಾಗಿ ರಾಜ್ಯ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು, SM ಕೃಷ್ಣ ಅವರ ಕಾಲದಲ್ಲಿ ಬಹುಶಃ ಲಾಟ್ರಿ ಬಗ್ಗೆ ಆದಷ್ಟು ಡಿಬೇಟ್ ಯಾವತ್ತೂ ಆಗಿಲ್ಲ. ಅವತ್ತು ದೇವೇಗೌಡರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ವಿರೋಧ ಪಕ್ಷದಲ್ಲಿದ್ದು ಅವ್ರು ಸದನದಲ್ಲಿ ಇರಲಿಲ್ಲ. 99ರಿಂದ 2004 ನಡುವೆ ಸಿದ್ದರಾಮಯ್ಯನವರು. ಆದ್ರೆ ಹೊರಗೆ ಇದ್ರ ವಿರುದ್ಧ ನಡೆದಂತ ಹೋರಾಟಗಳು, ಪ್ಲೇವಿನ್ ಲಾಟ್ರಿಯ ಚರ್ಚೆ, ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಒಂದು ವೇಳೆ ಇದನ್ನ ಮತ್ತೆ ಲಾಟ್ರಿ ಮಾರಾಟವನ್ನ ರಾಜ್ಯದಲ್ಲಿ ಮತ್ತೆ ಪುನರ್ಸ್ಥಾಪಿಸೋದು ಅನ್ನುವಂತ ತೀರ್ಮಾನಕ್ಕೆ ಬರುವಂತ ಚಿಂತನೆ ಆದ್ರೆ ಈ ಎಲ್ಲ ಡಿಬೇಟ್ಗಳು ಮತ್ತೆ ಬರುತ್ತೆ. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಇದರಲ್ಲಿ ಬಹುಶಃ ನನಗನ್ಸುತ್ತೆ ತುಂಬಾ ಅಳೆದು ತೂಗಿ ಹೆಜ್ಜೆ ಇಡುವಂತ ಒಂದು ಸಂದರ್ಭ ಸ್ಮಿತಾ. ಬಟ್ ಮೇಲ್ನೋಟಕ್ಕೆ ನೋಡಿದ್ರೆ ಹಿಂದಿನ ಅನೇಕ ಯೋಜನೆಗಳನ್ನ ವಾಪಸ್ ತರ್ಲಿಕ್ಕೆ ನಾವು ಸದ್ದ ಶತಾಯಗತಾಯ ವಿರೋಧ ಪಕ್ಷಗಳ ವಿರೋಧವನ್ನು ಧಿಕ್ಕರಿಸಿ ಅನ್ನೋ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ಬಿಡದಿ ಕೂಡ ಹಾಗೇನೆ ಇಂಥ ಪ್ರಯತ್ನ ಮಾಡಿಬಿಡ್ಬೋದಾ? ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡೋಕೆ ಅಂತ ಹೇಳಿ ಅನೇಕ ಬಾರಿ ನಾವು DK ಶಿವಕುಮಾರ್ ಅವ್ರ ಬಾಯಲ್ಲೂ ಕೂಡ ಕೇಳಿದ್ದೀವಿ. ನಾವು ಆದಾಯ ನೋಡ್ತೀವಿ, ಹಾಗೆ ಲಕ್ಷಾಂತರ ಮಂದಿ ಏನಿದನ್ನು ಅವಲಂಬಿತವಾಗಿ ಜೀವನ ನಡೆಸ್ತಾ ಇದ್ರು, ಅವ್ರ ಬದುಕನ್ನ, ಮಾರಾಟಗಾರರ ಅಹವಾಲನ್ನ ನಾವು ಗಮನ ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆಯಾ ಅಂತ? ಸ್ಮಿತಾ ನೋಡಿ, ಏನಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ, ಈಗ ಬಿಡದಿ ಅನ್ನೋದಕ್ಕೆ ಮತ್ತೊಂದು ಆಯಾಮ ಇದೆ, ಏನು ಅವರು ಅಭಿವೃದ್ಧಿಯ ಆಯಾಮವನ್ನು ಕೊಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಅದೇ ಕಂಪ್ಯಾರಿಟಿವ್ಲಿ ಮಾರಾಟಗಾರರ ಸಂಖ್ಯೆ ಎಷ್ಟು, ಅವರ ಅನಿವಾರ್ಯತೆ ಎಷ್ಟು, ಮತ್ತೆ ನೋಡಿ ಇವತ್ತಿಗಾಗ್ಲೇ ಸರಿಸುಮಾರು 20 ವರ್ಷ ಆಯ್ತು ಬ್ಯಾನ್ ಆಗಿ. 20 ವರ್ಷಗಳಲ್ಲಿ ಆ ವ್ಯಾಪಾರಸ್ಥರು ಬ್ಯಾನ್ ಮತ್ತೆ ವಾಪಸ್ ತಗೋತಾರೆ ಅಂತ ಹೇಳಿ ಕಾಯ್ತಾ ಏನ್ ಕೂತಿಲ್ಲ, ಅವರು ತಮ್ಮ ಬದುಕನ್ನ ಕಂಡ್ಕೊಂಡ್ ಬಿಟ್ಟಿದ್ದಾರೆ ಆಗ್ಲೇ. ಹಾಗಂತೇಳಿ ಅವರು ಇದೊಂದನ್ನೇ ನಂಬಿಕೊಂಡಿದ್ದಾರಾ? ಹಾಗಿಲ್ಲ. ಹಾಗಂತೇಳಿ ಒತ್ತಡ ಇಲ್ವಾ? ಖಂಡಿತವಾಗಿಯೂ ಒತ್ತಡ ಇದೆ. ವಾಪಸ್ ಪುನರ್ಸ್ಥಾಪನೆ ಮಾಡಿ ಅನ್ನುವಂತ ಒತ್ತಡ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಆ ಒತ್ತಡ ಇದೆ. ಬಹುಶಃ ನಾನ್ ನೋಡೋದು ಈಗಿನ ರಾಜ್ಯ ಸರ್ಕಾರ ರೆವಿನ್ಯೂ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ. ಎಲ್ಲೆಲ್ಲಿ ರೆವಿನ್ಯೂ ತರಬಹುದು ಎಲ್ಲ ದಾರಿಯನ್ನು ಅವ್ರು ಹುಡುಕ್ತಾ ಇದ್ದಾರೆ. ಅದರಲ್ಲಿ ಯಾವ ಡೌಟು ಇಲ್ಲ. ಅವರಿಗೆ ರೆವಿನ್ಯೂಗೆ ಇಂಥದ್ದೊಂದು 8,000 ಕೋಟಿ ರೂಪಾಯಿ ನಮಗೆ ಆದಾಯ ಬರುತ್ತೆ ಅಂದ್ರೆ ಅದನ್ನ ಸೀರಿಯಸ್ ಆಗಿ ನೋಡ್ತಾರೆ. ಆದ್ರೆ ಇಂಪ್ರೆಷನ್ ಏನು ಈ ರಾಜ್ಯ ಸರ್ಕಾರದ ಮೇಲೆ, ಅದ್ರೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ರಾಜ್ಯ ಸರ್ಕಾರದ ಇಮೇಜ್ ಅನ್ನ ಬದಲಾಯಿಸಬೇಕು, ಒಂದಷ್ಟು ಇಂಪ್ರೂವ್ ಮಾಡಬೇಕು ಅನ್ನುವಂತ ಪ್ರಯತ್ನದಲ್ಲಿರುವಾಗ ಲಾಟ್ರಿ ಮಾರಾಟದಿಂದ ಜನಸಾಮಾನ್ಯರಲ್ಲಿ ಯಾವ ಇಮೇಜ್ ಮತ್ತು ಯಾವ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ಅವಲೋಕನ ಮಾಡ್ತಾರೆ ಅನ್ನೋದು. ಮತ್ತೆ ಕಂಪ್ಯಾರಿಟಿವ್ಲಿ ನೋಡ್ತಾರೆ, ಎಷ್ಟು ಜನ ಇದರ ವಿರೋಧಿಸ್ತಾರೆ, ಎಷ್ಟು ಜನ ಇದರ ಪರವಾಗಿ ನಿಲ್ತಾರೆ ಅನ್ನೋದನ್ನ ನೋಡ್ತಾರೆ. ಅದನ್ನ ಆಧರಿಸಿಯೇ ತೀರ್ಮಾನಗಳಾಗುತ್ತೆ. ಮತ್ತೆ DK ಶಿವಕುಮಾರ್ ಅವರು ಬಿಡದಿಗೂ ಮತ್ತು ಇದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬಿಡದಿ ಅವರದೇ ಕ್ಷೇತ್ರ, ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಮತ್ತು ಇದಕ್ಕೊಂದು ಹಿನ್ನೆಲೆ ಇದೆ ನೋಡಿ. ಕುಮಾರಸ್ವಾಮಿ ಅವರೇ ಆ ಯೋಜನೆಯನ್ನ ಆರಂಭ ಮಾಡಿದ್ದು ಅವರ ಕನಸಿನ ಕೂಸು ಅಂತ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಿದ್ರು ಅಲ್ವಾ ಸ್ಮಿತಾ. ಆದ್ರೆ ನೋಡಿ ಎಂತ ವೈಪರೀತ್ಯ, ಲಾಟ್ರಿಯನ್ನ ಬ್ಯಾನ್ ಮಾಡಿದ್ದು ಅದೇ ಕುಮಾರಸ್ವಾಮಿ ಅವರು. ಇವತ್ತು DK ಶಿವಕುಮಾರ್ ಅವರು ಅವತ್ತು ಕುಮಾರಸ್ವಾಮಿ ಅವರು ಬ್ಯಾನ್ ಮಾಡಿದ ಲಾಟ್ರಿಯನ್ನ ಮತ್ತೆ ತರ್ತಾರ? ಸಹಜವಾಗಿ ಇಟ್ಸ್ ಡಿಬೇಟಬಲ್. ಖಂಡಿತವಾಗಿಯೂ ಸಾಕಷ್ಟು ಚರ್ಚೆ ಆಗ್ಬೇಕಾಗುತ್ತೆ, ಚಿಂತನ ಮಂಥನ ಆಗ್ಬೇಕಾಗುತ್ತೆ, ಸಾರ್ವಜನಿಕರ ಅಭಿಪ್ರಾಯ ಕ್ರೋಢೀಕರಣ ಆಗ್ಬೇಕಾಗುತ್ತೆ. ಬಹುಶಃ ನಾವಿವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಈ ಲಾಟ್ರಿ ವಿಚಾರವನ್ನ ಇಷ್ಟು ವಿಸ್ತೃತವಾಗಿ ಇದು ಆಗ್ಬೇಕೋ ಬೇಡವೋ, ಏನಿದೆ ಕೋರ್ಟ್ ಆದೇಶ, ಲಾಟ್ರಿ ಮಾರಾಟಗಾರರ ಮಹಾಸಂಘದ ಬೇಡಿಕೆ ಏನಿದೆ ಮತ್ತು ರಾಜ್ಯ ಸರ್ಕಾರ ಯಾವ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದೆ ಎಲ್ಲವನ್ನು ಬಿಡಿಸಿಟ್ಟಿದ್ದೀವಿ. ಬಹುಶಃ ಸಾರ್ವಜನಿಕ ಅಭಿಪ್ರಾಯ ರೂಪುಗೊಂಡ ನಂತರ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಬಹುದು ಅನ್ನುವಂಥದ್ದು ಸ್ಮಿತಾ. ಸಂಪರ್ಕದಲ್ಲಿ ವೀರೇಂದ್ರ, ಮತ್ತೊಂದು ವರದಿ ಗಮನಿಸಿ ಮತ್ತೆ ವಾಪಸ್ ಬರ್ತೀನಿ.